ಮಾರತ್ಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ನಿಗೂಢ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದರಲ್ಲೂ ವೈದೇಹಿ ಆಸ್ಪತ್ರೆಗೂ ಕೂಡ ಕೆಲವರನ್ನ ದಾಖಲು ಮಾಡಿದ್ದಾರೆ. ಸದ್ಯ ಅವರ ಕಂಡೀಷನ್ ಹೇಗಿದೆ, ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಎಷ್ಟು ಜನ ಬಂದ್ರು, ಜೊತೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕಂಡೀಷನ್ ಹೇಗಿತ್ತು ಅಂತ ಹೇಳಿ. We received 6 patients from this blast incident. Out of that, 1 patient we have given on OP basis treatment and she is got discharged. Remaining 5 patients are there. Out of that, 2 patients have got one is ear injury, one is eye injury. Eye injury cases immediately we have taken for surgery. Operation is going on. Remaining 3 patients are stable as of now. ಸರ್, ಅವ್ರು ಬಂದಂತಹ ಸಂದರ್ಭದಲ್ಲಿ ಏನು ಶಾಕ್ಗೊಳಗಾಗಿದ್ರ, ಅವರ ಕಂಡೀಷನ್ ಹೇಗಿತ್ತು, ನೀವು ಹೇಗೆ ಟ್ರೀಟ್ ಮಾಡಿದ್ರಿ ಸರ್ ಆ ಸಂದರ್ಭದಲ್ಲಿ? Treating doctor will explain. ಮ್ಯಾಮ್, ಅವ್ರ ಕಂಡೀಷನ್ ಹೇಗಿತ್ತು ಬಂದಂತಹ ಸಂದರ್ಭದಲ್ಲಿ? ಬಂದಿದ್ದ ಸಂದರ್ಭದಲ್ಲಿ ಇದು 5 ಪೇಷಂಟ್ಸಲ್ಲಿ 3 ಪೇಷಂಟ್ಸ್ ಮೇಲ್ ಪೇಷಂಟ್ಸ್ ಆ್ಯಂಡ್ 2 ಫಿಮೇಲ್ ಪೇಷಂಟ್ಸ್. ಅವರು ಎಲ್ಲರಿಗೂ ಕಿವಿನಲ್ಲಿ ರಿಂಗಿಂಗ್ ಸೆನ್ಸೇಷನ್ ಅಂದರೆ ಟಿನಿಟಸ್ ಅಂತ ಹೇಳ್ತೀವಿ, ಆ ಥರ ಇದರಲ್ಲಿದ್ದರು. ಮತ್ತು ಎಲ್ಲರೂ ಆಘಾತದಲ್ಲಿದ್ದರು ಈ ಬ್ಲಾಸ್ಟ್ ಇಂಜುರಿಯಿಂದ ಆಗಿರೋದ್ರಿಂದ. ಆ್ಯಂಡ್ ಎಲ್ಲ ಪೇಷಂಟ್ಸಿಗೆ ಮೈನರ್ ಇಂಜುರೀಸ್ ಆಗಿತ್ತು. ಆ್ಯಂಡ್ ಕೈ, ಕಾಲು ಮತ್ತು ಬೆನ್ನು, ಎದೆ ಭಾಗದಲ್ಲಿ, ಮುಖದ ಭಾಗದಲ್ಲಿ ಸ್ವಲ್ಪ ಗ್ಲಾಸ್ ಪೀಸಸ್ ಮತ್ತು ಅಲ್ಲೇ ಸುತ್ತಮುತ್ತ ಇರೋ ಮರಳು ಅಥವಾ ಈ ಥರದ್ದು ಗ್ರಾನೈಟ್ ಪದಾರ್ಥಗಳು ಅಲ್ಲಿ ಬ್ಲಾಸ್ಟ್ ಇಂಪ್ಯಾಕ್ಟಿಂದ ಬಂದು ಸಿಡಿದಿದ್ದು ಮುಖದ ಮೇಲೆ ಇತ್ತು. ಸೊ ಅದನ್ನೆಲ್ಲ ನಾವು ಪ್ರೈಮರಿ ಸೂಚರಿಂಗ್ ಅಂತ ಹೇಳ್ತೀವಿ, ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಈಗ ಸ್ಟೇಬಲ್ ಕಂಡೀಷನಲ್ಲಿದ್ದಾರೆ. 1 ಪೇಷಂಟ್ ಮಾತ್ರ ಕಣ್ಣಿಂದು ಕಾರ್ನಿಯಾ ಭಾಗ ಅಬ್ರೇಷನ್ ಆಗಿರೋದ್ರಿಂದ ಅವ್ರಿಗೆ ಓಟಿನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮ್ಯಾಮ್, ಬಂದಂತಹ ಸಂದರ್ಭದಲ್ಲಿ ಅವರು ಮಾತನಾಡುವಂತಹ ಸ್ಥಿತಿಯಲ್ಲಿದ್ದರೆ ಅಥವಾ ಅವರ ಇಂಜುರಿ ಆದಂತಹ ಜಾಗಗಳಲ್ಲೆಲ್ಲಾದರೂ ಸ್ಫೋಟಕ ವಸ್ತು ಆ ಥರ ಏನಾದರೂ ಪತ್ತೆಯಾಗಿತ್ತ ಅಂತ ಹೇಳಿ ನೀವು ನೋಡಿದ ಹಾಗೆ? ಡೆಫಿನೆಟ್ಲಿ ಸಿಲಿಂಡರ್ ಬ್ಲಾಸ್ಟ್ ಥರ ಇದು ಕಾಣ್ತಾ ಇಲ್ಲ. ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ ಪೊಲೀಸ್ ಅವರು ನಡೆಸ್ತಾ ಇದ್ದಾರೆ, ಅವರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಮ್ಯಾಮ್, ಈಗ ಪೊಲೀಸ್ ಅವ್ರು ನಿಮ್ಮ ಹತ್ರ ಏನಾದರೂ ಇನ್ಫಾರ್ಮೇಷನ್ ಕೇಳಿದ್ರಾ? ಮತ್ತು ಬಂದಿರೋಂಥ ಪೇಷಂಟ್ಗಳು ಎಲ್ಲೆಲ್ಲ ಅವರು, ಇಲ್ಲೇ ಬೆಂಗಳೂರವರ ಅಥವಾ ಹೊರಗಡೆ ಅವ್ರು ಏನಾದರೂ ಇದ್ದಾರಾ ಅಂತ ಹೇಳಿ? ಡೀಟೇಲ್ಸ್ ಪ್ರಕಾರ ಅವರು ಬೆಂಗಳೂರವರೇ ಆಗಿದ್ದಾರೆ. ಸುಮಾರು 25 ವರ್ಷದಿಂದ 67 ವಯಸ್ಸದ ಏಜ್ ಗ್ರೂಪಲ್ಲಿ ಇದ್ದಾರೆ. ಬಟ್ ಇವಾಗ ಕಂಡೀಷನ್ ನಾರ್ಮಲ್ ಆಗಿದೆ, ಏನು ಭಯಪಡುವಂಥ ಪರಿಸ್ಥಿತಿ ಇಲ್ಲ ಅಂತಲೇ ಹೇಗೆ? ಈಗ ಸದ್ಯಕ್ಕೆ ಆ್ಯಸ್ ಆಫ್ ನೌ ದೇ ಆರ್ ಇನ್ ಸ್ಟೇಬಲ್ ಕಂಡೀಷನ್. ನಾವು ಅಬ್ಸರ್ವೇಷನ್ಗೆ ಅವ್ರಿಗೆ 2 ದಿನ ಅಡ್ಮಿಷನ್ ಸಜೆಸ್ಟ್ ಮಾಡಿದ್ದೀವಿ. ಮತ್ತು ಓಟಿನಲ್ಲಿರೋ ಪೇಷಂಟ್ ಇನ್ನೊಂದು 2 ಅವರ್ಸಲ್ಲಿ ಓಟಿಯಿಂದ ಆಚೆ ಬಂದ ಮೇಲೆ ಅವ್ರ ಸಿಚುವೇಶನ್ ಹೇಗಿದೆ ಅಂತ ನಾವು ನಿಮ್ಗೆ ತಿಳಿಸ್ಬೋದು. ಪೊಲೀಸ್ ಅವರು ಯಾವ ಥರ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರಾ, ಏನಾದರೂ ತೊಗೊಂಡ್ರಾ ಇನ್ಫಾರ್ಮೇಷನ್ ಅಂತ ಹೇಳಿ? ಪೊಲೀಸ್ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ಪೊಲೀಸ್ ಅವರು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಡಾಕ್ಟರ್ ಕಲ್ಪನಾ. Dr. ರವಿಬಾಬು. ಇದಿಷ್ಟು ವೈದ್ಯರ ಮಾತು. ಅಂದರೆ ಈಗಾಗಲೇ ಒಂದಷ್ಟು ಜನರಿಗೆ ಗಾಯ ಆಗಿದೆ, ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ದೀವಿ. ಜೊತೆಗೆ 2 ದಿನ ಆಸ್ಪತ್ರೆಯಲ್ಲೇ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಒಬ್ಬ ಪೇಷಂಟ್ಗೆ ಗಂಭೀರ ಗಾಯ ಆಗಿರುವಂಥದ್ದು ಕಣ್ಣಿಗೆ, ಜೊತೆಗೆ ಕಿವಿಗೆ ಕೂಡ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.